ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಾಳಗ ನಡೀತಾನೆ ಇದೆ. ಈಗ ಬದಲಾವಣೆ ಬಡಿದಾಟ ಶುರುವಾಗ್ತಾ ಇದೆ. ಸಚಿವರಿಂದ ದೆಹಲಿ ಯಾತ್ರೆನೂ ಮುಂದುವರಿತಾ ಇದೆ. ದಲಿತ ನಾಯಕರ ಭೇಟಿ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಾಳಗ ಜೋರಾಗ್ತಾನೆ ಇದೆ. ಬದಲಾವಣೆಯ ಬಡಿದಾಟ, ಸಚಿವರಿಂದ ದೆಹಲಿ ಯಾತ್ರೆ. ಈಗ ದಲಿತ ನಾಯಕರ ಭೇಟಿಗೆ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್. ಪರ ವಿರೋಧದ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟಾಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿ ಕಾಳಗ ಜೋರಾಗ್ತಾ ಇದೆ. ಈಗ ಪರ ವಿರೋಧದ ಮಧ್ಯೆಯೂ ಕೂಡ ಕೈ ಸಾರಥಿ ದೆಹಲಿ ಯಾತ್ರೆ. ಬಹುದೊಡ್ಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಭೇಟಿ ಬಳಿಕ ವಿರೋಧಿಗಳಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಚುನಾವಣೆ ಬಗ್ಗೆ ಪುನರುಚ್ಚಾರ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದಲಿತ ನಾಯಕರ ಭೇಟಿ ಬೆನ್ನಲ್ಲೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟು ಈಗ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಪರ ವಿರೋಧದ ಮಧ್ಯೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಡಿಕೆ ಶಿವಕುಮಾರ್ ಹೇಳಿಕೆ. ಕುರ್ಚಿ ಕಾಳಗದ ಮಧ್ಯೆ ಚುನಾವಣೆ ಬಗ್ಗೆ ಮತ್ತೆ ಪುನರುಚ್ಚರಿಸಿದ್ದಾರೆ. ಹೌದು, ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ, ಮನೆಯಲ್ಲಿ ಕೂರೋದಕ್ಕೇನಾ ಅಂತ ಈಗ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಕ್ತಿ ಕೊಟ್ಟಿರೋದು ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಆಗಿರೋದು, ನನಗೆ ಪವರ್ ಕೊಟ್ಟಿರೋದು ಮನೆಯಲ್ಲಿ ಕೂರೋದಕ್ಕ ಅಂತ ಪ್ರಶ್ನೆ ಹಾಕಿದ್ದಾರೆ. ಮತ್ತೊಮ್ಮೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಪವರ್ ಕೊಟ್ಟಿರೋದು ಡಿಸಿಎಂ ಆಗಿ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ನನ್ನ ಕೂರಿಸಿರೋದು ಏನು ಮನೆಯಲ್ಲಿ ಕೂರೋದಕ್ಕ ಅಥವಾ ರಾಜಕೀಯದಲ್ಲಿ ಮತ್ತೆ ಚುನಾವಣೆಯ ರಣತಂತ್ರಗಳನ್ನ ಮೂಲಕ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಕ್ಕ ಅಂತ ಮತ್ತೊಮ್ಮೆ ಕುಟುರಿದ್ದಾರೆ. ಚುನಾವಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಹೌದು, ನಾನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ, ಹಾಗಾಗಿ ಮನೆಯಲ್ಲಿ ಕೂರೋದಕ್ಕೆನಾ ಕಾಂಗ್ರೆಸ್ ಶಕ್ತಿ ನನಗೆ ಕೊಟ್ಟಿರೋದು ಅಂತ ಈಗ ಪ್ರಶ್ನೆ ಹಾಕಿದ್ದಾರೆ. ಬಣದ ನಾಯಕರಿಗೆ ಸಿದ್ದರಾಮಯ್ಯ ಹಿಂದೆ ಸಿಎಂ ಆಗಿದ್ದಾಗ ಕಮಿಟಿಯ ಅಧ್ಯಕ್ಷ ಆಗಿದ್ದೆ. ಹಳೆಯ ವಿಚಾರಗಳನ್ನು ಕೂಡ ಕೆದಕಿ ಬಣದ ನಾಯಕರಿಗೆ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಚುನಾವಣೆಯ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು, ನನಗೆ ಪವರ್ ಕೊಟ್ಟಿರೋದು, ಜೊತೆಗೆ ಪಕ್ಷ ನನಗೆ ಡಿಸಿಎಂ ಆಗಿ ಅಧಿಕಾರ ಕೊಟ್ಟಿರೋದು, ನಾನೇನು ಮನೆಯಲ್ಲಿ ಕೂರೋದಕ್ಕ ಅಥವಾ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋದಕ್ಕ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಷ್ಟೇ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಲ್ಲಿ ಅಧ್ಯಕ್ಷ ಸ್ಥಾನ ಸಂಬಂಧಪಟ್ಟ ಹಾಗೆ ನನಗೆ ಅಧಿಕಾರ ಕೊಟ್ಟಿರೋದು ಮನೆಯಲ್ಲಿ ಕೂರೋದಕ್ಕ ಅಥವಾ ಇವರಿಗೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಮನೆಯಲ್ಲಿ ಕೂರೋದಕ್ಕ ಅಥವಾ ಅಧಿಕಾರ ನಡೆಸೋದಕ್ಕ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಬಸವರಾಜ್? ಶ್ರೀಕಾಂತ್, ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು. ಒಂದು ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅವರು ಉತ್ಸಾಹದಿಂದ ಕೇಕೆ ಹಾಕಿದಂಥ ಸಂದರ್ಭದಲ್ಲಿ ಈಗ ಬೇಡ, ಮುಂದೆ ನನ್ನ ನಾಯಕತ್ವದಲ್ಲಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿರ್ತಕ್ಕಂಥ ಸಪೋರ್ಟನ್ನು ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಈ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಒಂದು ಬಣದ ಪಟ್ಟಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮತ್ತೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಹೋಗುತ್ತೆ ಅನ್ನುವಂತಹ ಸಂದೇಶವನ್ನ ವಿರೋಧಿಗಳಿಗೆ ರವಾನೆ ಮಾಡಿದ್ರ ಅನ್ನುವಂಥ ಚರ್ಚೆ ಶುರುವಾದಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರವನ್ನ ಮುಂದಿಟ್ಟಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರಾಗಿರ್ತಕ್ಕಂಥ ರಾಜಣ್ಣ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಾಂಗ್ ಕೊಡುವಂಥ ರೀತಿಯಲ್ಲಿ ಕೊಟ್ರ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಇದೀಗ ಇವತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು. ದೆಹಲಿಯ ಪ್ರವಾಸ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಇವತ್ತು ಆ ಒಂದು
ಏನು ನಿಮ್ಮ ನಾಯಕತ್ವದಲ್ಲೇ ಚುನಾವಣೆ ಹೋಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು, ಹೌದು ನಾನು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದೇನೆ, ನನಗೆ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದೆ, 93ರಲ್ಲೇ ನಾನು ಮಂತ್ರಿ ಆಗಿರ್ತಕ್ಕಂಥದ್ದು, ನನಗೆ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ಹಾಗಾಗಿ ನನಗೆ ಫೇಸ್ ಇದೆ, ನನಗೆ ವೈಬ್ರೇಷನ್ ಇದೆ, ಹಾಗಾಗಿ ನನಗೆ ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನನಗೂ ಕೂಡ ಚುನಾವಣೆ ಕರೀತಾರೆ, ಹಾಗಾಗಿ ನನ್ನ ನೇತೃತ್ವದಲ್ಲಿ ಕೂಡ ಚುನಾವಣೆ ಹೋಗ್ತೇವೆ. ನಾನು ಹಿಂದೆ CM ಸಿದ್ದರಾಮಯ್ಯನವರು ಒಂದ್ ಕಡೆ ಏನು CM ಆಗಿದ್ದಂಥ ಸಂದರ್ಭದಲ್ಲಿ ಕ್ಯಾಂಪಿಯನ್ ಲೀಡರ್ ಆಗಿ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ, ಹಲವಾರು ರೀತಿಯಲ್ಲಿ ಜವಾಬ್ದಾರಿ ಪಕ್ಷದಲ್ಲಿ ನಿರ್ವಹಿಸಿದ್ದೇನೆ, ಹಾಗಾಗಿ ನನ್ನ ನೇತೃತ್ವದಲ್ಲಿ ಹೋಗೋದು ಏನ್ ತಪ್ಪು ಅನ್ನುವಂಥ ಮಾತನ್ನು ಕೂಡ ಹೇಳುವ ಮುಖಾಂತರ ಏನು DCM ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು, ಇದು ಪಕ್ಷದ ಒಬ್ಬರ ಬಳಿ ಎರಡು ಹುದ್ದೆ ಇರೋ ಆಗಿಲ್ಲ ಅನ್ನುವಂಥದ್ದು ಏನು ಒಂದು ಬಣದ ನಾಯಕರು ವಾದ ಮಾಡ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅವರಿಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ದೆಹಲಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆಗಳು, ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ನಡೆಸುವಂಥದ್ದು ಕೂಡ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಬಳಿಕ ಅಂದ್ರೆ ಅವತ್ತೇ ಅವರು ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ. ಆದ್ರೆ ಯಾವಾಗ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಬರ್ತಾರೆ, ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸ್ತಾರೆ, ಅದಾದ ಬಳಿಕ ಇವತ್ತು ರಿಯಾಕ್ಟ್ ಮಾಡಿರ್ತಕ್ಕಂಥದ್ದು ನನ್ನ ನೇತೃತ್ವದಲ್ಲೇ ಹೋಗುತ್ತೆ, ನನಗೂ ಕೂಡ ಎಲ್ಲ ಲೀಡರ್ಶಿಪ್ ಇದೆ, ನನ್ನ ಆಂಧ್ರಕ್ಕೂ ಕರೀತಾರೆ, ತೆಲಂಗಾಣಕ್ಕೂ ಕರೀತಾರೆ, ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ನನ್ನೂ ಕೂಡ ಕರೀತಾರೆ, ನನಗೆ ಪಕ್ಷ ಎಲ್ಲವನ್ನು ಕೂಡ ಕೊಟ್ಟಿದೆ ಅನ್ನುವಂಥ ಹೇಳುವ ಮುಖಾಂತರ ನನ್ನ ನೇತೃತ್ವದಲ್ಲೇ ಮುಂದೂ ಕೂಡ ಹೋಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದಿಲ್ಲ, ನಾನೇ ಮುಂದುವರಿತೇನೆ ಅನ್ನುವಂಥ ಸಂದೇಶವನ್ನ ಅವರ ವಿರೋಧಿ ಬಣಕ್ಕೆ ಮುಟ್ಟಿಸಿದ್ರ ಅನ್ನುವಂಥ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಶ್ರೀಕಾಂತ್, ಬಸವರಾಜ್, ಈಗ ದೆಹಲಿಗೆ ಹೋಗಿ ಬಂದಿದ್ರು, ದೆಹಲಿಗೆ ಹೋಗಿ ಬಂದ KC ವೇಣುಗೋಪಾಲ್ ಆಗಿರ್ಬೋದು, ಹಲವು ನಾಯಕರನ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ. ಈಗ ದೆಹಲಿಯಲ್ಲಿ ಈ ವಿಚಾರ ಏನು ಪ್ರಸ್ತಾಪ ಆಗಿರ್ಬೋದಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಮುಂದುವರಿತೀನಿ ಅನ್ನೋ ವಿಧಾನದಲ್ಲಿ ಏನಾದರೂ ಅವರಿಗೆ ಭರವಸೆ ಮೂಡಿರ್ಬೋದಾ? ಈಗ ದೆಹಲಿಗೆ ಹೋದ್ ಬಂದ ನಂತರ ಇವರ ಮಾತಿನ ವರಸೆಯೇ ಬದಲಾಗ್ಬಿಟ್ಟಿದೆ. ಮೊದಲಿಗೆ ಸೈಲೆಂಟ್ ಆಗಿ ಉತ್ತರ ಕೊಡ್ತಾ ಇದ್ರು, ಆದ್ರೆ ಈ ದೆಹಲಿ ಪ್ರಯಾಣದ ಬಂದ ನಂತರ ಇವರು ನೇರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಗಮನಿಸಿರ್ಬೋದು ನೀವು ಅಷ್ಟೇ. ಬಸವರಾಜ್ ಅವರು ಈ ಬಗ್ಗೆ ಏನ್ ಹೇಳ್ತೀರಾ? ಬಸವರಾಜ್, ಈ ಬಗ್ಗೆ ಶ್ರೀಕಾಂತ್, ಖಂಡಿತವಾಗ್ಲೂ ಕೂಡ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಪ್ರವಾಸದ ಬಳಿಕ ಈ ರೀತಿಯಾಗಿರ್ತಕ್ಕಂಥ ಒಂದು ತಮ್ಮ ವಿರೋಧಿ ಬಣಕ್ಕೆ ಒಂದು ಟಾಂಗ್ ಕೊಡುವಂತ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದಕ್ಕಿಂತ ಮುಂಚಿತವಾಗಿ ಅವರ ವಿರುದ್ಧವಾಗಿ KN ರಾಜನ್ ಅವರಾಗಿರ್ಬೋದು, ಹಲವಾರು ನಾಯಕರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಮೌನವನ್ನ ವಹಿಸಿದ್ರು. ಎಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ, ಪಕ್ಷ ಹೈಕಮಾಂಡ್ ಇದೆ, ಅವೆಲ್ಲವೂ ಕೂಡ ಅವ್ರು ನೋಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲೇ ಅವರು ಮೌನವನ್ನ ವಹಿಸಿದ್ರು. ಯಾವಾಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತಾರೆ, ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಗಳು, ಒಬ್ಬರ ಬಳಿ ಎರಡು ಹುದ್ದೆ ಇರೋ ಆಗಿಲ್ಲ, ಇದು ಪಕ್ಷ ಸಿದ್ಧಾಂತ ವಿರೋಧವಾಗಿರ್ತಕ್ಕಂಥದ್ದು ಅನ್ನುವಂತಹ ಅವು ಕೂಡ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಂತ ನಾಯಕರ ವಿರುದ್ಧ ಕೂಡ ಹೈಕಮಾಂಡ್ ನಾಯಕರ ಮುಂದೆ ದೂರನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ಮಾಹಿತಿ ಇದೆ. ಸದ್ಯಕ್ಕೆ ಈಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದು ಬೇಡ ಅನ್ನುವಂಥ ವಾದವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಪ್ರಬಲವಾಗಿರ್ತಕ್ಕಂಥ 2-3 ಕಾರಣಗಳನ್ನು ಕೂಡ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಂದು, ಈಗಾಗಲೇ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಎಫೆಕ್ಟ್ ಆಗುವಂಥದ್ದು. ಇನ್ನೊಂದು, ಏನು CM ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆ ಆಗಿದೆ ಅನ್ನುವಂಥ ಮಾತೇನಿದೆ, ಇದು ಈ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದಾರ ಅನ್ನುವಂಥದ್ದು. ಯಾಕಂತಂದ್ರೆ ಅವರು ಕೂಡ CM ಆಗುವಂತ ಪ್ರಬಲ ಆಕಾಂಕ್ಷೆ ಕೂಡ ಹೌದು. ಸಾಕಷ್ಟು ಒಂದ್ ಕಡೆ ಆ ಒಂದು CM ಆಗ್ಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಹಿಡಿದುಕೊಂಡಿರ್ತಕ್ಕಂಥ ನಾಯಕ ಡಿ ಕೆ ಶಿವಕುಮಾರ್ ಅವರು. ಹಲವಾರು, ನಾನು ಕೂಡ ಪಕ್ಷದಲ್ಲಿ ಸಂಘಟನೆ ಮಾಡಿದ್ದೇನೆ, ನನಗೂ ಕೂಡ ಎಲ್ಲ ಜವಾಬ್ದಾರಿ ಕೂಡ ನಾನು ಪಕ್ಷ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿದ್ದೇನೆ, ಹಾಗಾಗಿ ನನ್ನ ಆಸೆಯು ಕೂಡ CM ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ CM ಆಗುವಂತ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಮುಂದೆ ಇಟ್ಟಿರಬೇಕು. ಮತ್ತೆ ಈಗಾಗಲೇ ಕೊಡೋದಾದ್ರೆ, ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ತಮ್ಮ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡೋದು ಬೇಡ, ಇದು ಪಕ್ಷದ ಹಿತದೃಷ್ಟಿಯಿಂದ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೈಕಮಾಂಡ್ ನಾಯಕರು ಸಹಿತ ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಿಂದ ಬಂದ ಬಳಿಕ ಹೈಕಮಾಂಡ್ ನಾಯಕರ ಗ್ರೀನ್ ಸಿಗ್ನಲ್ ಕೊಟ್ಟಂತ ಸಂದರ್ಭದಲ್ಲಿ ಇದೀಗ ಅವರ ಏನು ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅವರ ವಿರೋಧಿ ಬಣಕ್ಕೆ ಒಂದು ತಿರುಗೇಟನ್ನು ಕೊಡುವಂತ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಂದಾಗಿರ್ತಕ್ಕಂಥದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.